ಬನ್ನಿ 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 ಎಲ್ಲ ಮುಂದೆ ಬನ್ನಿ. ನೀವು ಎಂತ ಕಾರ್ ಮುತ್ಕೊಳ್ಳೋದು ಹಿಂದೆ ಬನ್ನಿ ಮಾರ್ರೆ. ನೀವು ಆರ್ತಿ ತೆಗಿಯೋರು ಫೋಟೋ ವಿಡಿಯೋ ಮುಂದೆ ಬರ್ಬೇಕು. ನನ್ನ ಫ್ರೆಂಡ್ ಫಾರಿನ್ ಇಂದ ನನ್ನ ಮದುವೆಗೆ ಬಂದಿರೋದು ಮಾರ್ರೆ. ನಾ ಹೇಳಿಲ್ವಾ ಡಿಸ್ಟರ್ಬ್ ಮಾಡಬೇಡಿ ಅಂತ. ಆರಕ್ಕೆ ಆರ್ತಿ ತೆಗೀರಿ, ಫೋಟೋ ವಿಡಿಯೋ ನೀನೇ ಎಂತ ಕಾಸು ಕೊಟ್ಟೋದು ನಾನು ನಿನ್ ಮತ್ತೆ. ನೀನು ನನ್ನ ಮದುವೆಗೆ ಬಂದಿರೋ ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ. ಮದುವೆಗೆ ನಾನಲ್ಲಪ್ಪ ನೀನು. ನಿಂದು ಆದಷ್ಟು ಬೇಗ ಮದುವೆ ಆಗ್ತದೆ, ತೊಂದ್ರೆ ತಗೋಬೇಡ ಮಾರ್ರೆ. ಹಂಗಂತ್ಯ ನೋಡೋಣ ಬಾ. ನಡಿ ಮಾರ್ರೆ, ಜಾಗ ಮಾಡ್ಕೊಡಿ. ನೀವು ನಡೀರಿ ಮಾರ್ರೆ, ಅವ್ರು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತಾರೆ. ನಡೀರಿ ನೀವು, ನೀನ್ ನಡಿ ಮಾರ್ರೆ. ಏಯ್ ನೋಡೋ, ಈ ಎಕ್ಸ್ಟ್ರಾ ಅರೇಂಜ್ಮೆಂಟ್ ಎಲ್ಲ ಏನಕ್ಕೆ ಬೇಕಲ್ಲ? ನನ್ ಪಾಡೋದು ನಾನು ಸಿಂಪಲ್ ಆಗಿರಕ್ ಬಿಟ್ಬಿಟ್ಟು ನಾನು ಆರಾಮಾಗಿರ್ತೀನಿ. ಅಯ್ಯೋ, ನೀನು ನನ್ನ ಮದುವೆಗೆ ಬಂದಿರೋದು ನನ್ನ ಸೌಭಾಗ್ಯ. ನಿನಗೆ ತುಂಬಾ ಥ್ಯಾಂಕ್ಸ್ ಮಾರ್ರೆ. ಥ್ಯಾಂಕ್ಸ್ ನೀನಲ್ಲಪ್ಪ, ನಾನು ಹೇಳ್ಬೇಕು. ನಿನ್ನ ಮದುವೆ ನನ್ನ ಲೈಫಲ್ಲೇ ಟರ್ನಿಂಗ್ ಪಾಯಿಂಟ್ ಆಗಂಗಿದೆ. ಟರ್ನಿಂಗ್ ಪಾಯಿಂಟಾ? ಹೇಳ್ತೀನಿ ಬಾ. ನಡಿ. ಏನು ಕಾರಲ್ಲಿ ಮತ್ತೆ ಪ್ರಪೋಸ್ ಮಾಡಿ ತರ್ಲೆ ಮಾಡದ್ನಾ? ಇಲ್ಲ, ನನ್ ಬರ್ಡೇ ದಿನ ಫೋನ್ ಮಾಡಿ ಪ್ರಪೋಸ್ ಮಾಡಿದ್ದ. ಆದ್ರೆ ನಾನು ನನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಸುಳ್ಳು ಹೇಳಿ ಅವಾಯ್ಡ್ ಮಾಡಿದ್ದೆ. ಬಟ್ ಈಗ ಅವನೇನೋ ತುಂಬಾ ಚೇಂಜ್ ಆಗಿದ್ದಾನೆ ಅನ್ಸುತ್ತೆ ಕಣೆ. ಸ್ವಾತಿ, ಯಾಕೆ ಮತ್ತೆ ಏನಾಯ್ತು ನಿನ್ಗೆ? ಅವನ್ ಏನಂದ, ನಿನ್ಗೇನ್ ಮಾಡ್ದ ಅಂತ ಒಂದೇ ಒಂದ್ಸಲ ನೆನ್ಪಿಸ್ಕೋ. ಮೊದ್ಲು ನಮ್ಮ ಯಜಮಾನ್ರ ಕ್ಲಾಸ್ ತಗೋಬೇಕು. ಈ ಶರತ್ ಅವ್ರಿಗೆ ಹೇಗ್ ಪರಿಚಯ ಅಂತ. ಇರ್ಲಿ, ಫಸ್ಟ್ ನೈಟ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ತಗೋತೀನಿ. ಬಾ ಗೆಳೆಯ ಬಾ, ನಮ್ಮ ಊರ್ ಸೈಡ್ ಊಟ ಉಂಟಲ್ಲ, ಎಲ್ಲ ರೀತಿ ಊಟ ಮರ್ತೋಗ್ತೀಯ ನೀನು. ಏಯ್ ಗೆಳೆಯ, ಅಲ್ಯಾಗ ಹೋಗ್ತಿದ್ಯಾ? ಊಟ ಮಾಡಕ್ಕೆ. ಅದು ನಿನ್ನ ಸೀಟ್ ಅಲ್ಲ, ಇದು ನಿನ್ನ ಸೀಟು. ಸ್ಪೆಷಲ್ ಸೀಟ್ ಫಾರ್ ಅ ಸ್ಪೆಷಲ್ ಪರ್ಸನ್. ಹೇಯ್, ಅಲ್ಲಿ ಕೂತ್ಕೊಂಡು ಏನಾದ್ರು ಊಟ ಮಾಡ್ತಾರ? ಎಲ್ರು ಒಂದೇ ಸುಮ್ನಿರಪ್ಪ ನೀನು. ಗೆಳೆಯ, ನಾನು ನಿನ್ಗೋಸ್ಕರ ಅರೇಂಜ್ ಮಾಡಿದ್ದೇನೆ, ದಯವಿಟ್ಟು ಸುಮ್ನಿರ್ತೀಯಾ? ಹಾಯ್ ಸರ್. ನೋಡು, ಹಾಯ್. ನೀನ್ ಎಷ್ಟೇ ದೊಡ್ಡವನಾದ್ರೂ ಕೂಡ ಯು ಆರ್ ಸ್ಟಿಲ್ ಡೌನ್ ಟು ಅರ್ತ್. ಆಯ್ತಾಯ್ತು, ಹೋಗು. ಒಂದ್ ನಿಮಿಷ ಬಂದ ಗೆಳೆಯ. ಓಕೆ. ಹೊಟ್ಟೆ ತುಂಬಾ ಊಟ ಮಾಡಿಬಿಡಿ, ಮತ್ತೆ ಮತ್ತೆ ನನ್ನ ಮದುವೆ ಆಗುದಿಲ್ಲ, ಆಯ್ತಾ? ಸರ್, ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ. ಸರ್, ತುಂಬಾ ಸಿಂಪಲ್ ಸರ್ ನೀವು. ಅಯ್ಯೋ, ಪಕ್ಕನೇ ಖಾಲಿ ಇರ್ಬೇಕಾ? ಫುಲ್ ಫಿಲ್ಮಿ ಸ್ಟೈಲ್. ಥ್ಯಾಂಕ್ ಯು. ಯಾಕೋ ಇಲ್ಲಿ ಡ್ರಾಪ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು. ಅದ್ರಲ್ಲಿ ನಮ್ದೇನಿದೆ ಬಿಡಿ, ಎಲ್ಲ ವಿಧಿಲಿಖಿತ. ಅಯ್ಯೋ, ಏನೋ ಪಕ್ಕ ಬಂದು ಕೂತ್ಕೊಂಡ್ಬಿಟ್ರೆ? ಹಲೋ, ಚೇರ್ ಖಾಲಿ ಇತ್ತು, ಕೂತ್ಕೊಂಡೆ. 2 ವರ್ಷದಿಂದ ಹೃದಯನೂ ಖಾಲಿ ಇದೆಯಪ್ಪ. ಸಾರಿ. ಡೋಂಟ್ ಬಿ. ನೋಡಿ, ಸಿಗಲ್ಲ ಅನ್ಕೊಂಡವ್ರು ಅಚಾನಕ್ ಆಗಿ ಸಿಕ್ಬಿಟ್ಟಿದೀವಿ. ಮದುವೆ ಮನೇಲಿ ಇದೀವಿ, ಶಾಮೇನ ಹಾಕ್ಸಿದ್ದಾರೆ. ದೂರದಲ್ಲೆಲ್ಲ ನಾದಸ್ವರದ ಸೌಂಡ್ ಕೇಳಿಸ್ತಾ ಇದೆ. ಎದುರುಗಡೆ ಬಾಳೆಲೆನೂ ಇದೆ. ಇಬ್ರಿಗೂ ಮದುವೆ ಡ್ರೆಸ್ ಅಷ್ಟೇ ಮಿಸ್ಸಿಂಗ್ ಅಲ್ವಾ? ನಾಲ್ಗೆ ಸರಿ ಇಲ್ಲ. ನೀವು ದೊಡ್ಡ ಬ್ಯಾಟ್ಸ್ಮನ್ ಶರತ್ ಅಲ್ವಾ? ದೊಡ್ಡ ಬ್ಯಾಟ್ಸ್ಮನ್? ಹೌದು. ಒಂದ್ ರೇಂಜ್ ಬ್ಯಾಟ್ಸ್ಮನ್. ನಾವು ದಿವಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ, ನಾನು ನನ್ ಮಗಳಿಗೆ ನೀವಂದ್ರೆ ಎಷ್ಟಿಷ್ಟ. ಟಿವಿಗೆ ಮುತ್ ಕೊಟ್ಬಿಡ್ತಾಳೆ ಗೊತ್ತಾ? ನಾನು ಬ್ಯಾಟಿಂಗ್ ಆಡಿದ್ದು ಟಿವಿಲ್ ಬಂತ? ನಾನು ಇತ್ತೀಚೆಗೆ ಕ್ರಿಕೆಟ್ ಆಡಿಲ್ವೇ? ಹಾ, ನಾವು ದಿವಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ ನೀವು ದೊಡ್ಡ ಬ್ಯಾಟ್ಸ್ಮನ್ ಅಂತ. ಆಂಟಿ, ಅದು ಬ್ಯಾಟ್ಸ್ಮನ್ ಅಲ್ಲ, ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನಾ? ನಾನ್ ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋನಾ? ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಓಕೆ ಓಕೆ ಆಯ್ತು. ಕೈ ತೆಗೀರಿ. ಕಲ್ಪು, ಮುಸ್ತಫಾ, ನೀನಾ? ಇವ್ರ ಜೊತೆ ಒಂದು ಫೋಟೋ ತೆಗಿ ಬನ್ನಿ. ಓಕೆ ಓಕೆ ಓಕೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ರೀ ರೀ, ಯಾರಪ್ಪ ಇದು? ಯಪ್ಪ, ಕತೆ ಇಷ್ಟೊಂದು ಮುಂದುವರೆದು ಬಿಟ್ಟಿದ್ಯಾ? ಅವನ್ನ ಬಿಡಬಾರ್ದು. ಸರ್, ನೀವು ತುಂಬಾ ಫೇಮಸ್, ದೊಡ್ಡ ಮನುಷ್ಯರು. ಇಂಥ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ, ನನ್ನ ಹಾರ್ಟ್ ಮೇಲೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡದ್ನ? ಈಗ ನೀವು ಫೋಟೋ ತೆಗೆಸ್ಕೊಂತ ಇದ್ರಲ್ಲ, ಅವಳು ನನ್ನ ಹಳೆ ಹಾಲಿ ಮಾಜಿ ಎಕ್ಸ್ ಲವರ್ ಸರ್. ಓ ಹೌದಾ? ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಕೋಡ್ಬಳೆ, ಚಕ್ಲಿ, ಕುಲ್ಪಿನ ತಿನ್ಸಿ ಆ ಕಾಲದಲ್ಲಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ತೀರ್ಸಕ್ಕಾಗದೆ ದೇಶ ಬಿಟ್ಟು ಓಡೋಬಿಟ್ಟಿದ್ದೆ ಸರ್. ಆ ದುಡ್ಡನ್ನ ರಿಕವರ್ ಮಾಡ್ಕೊಂಡು ವಾಪಸ್ ಬಂದು ನನ್ನ ಲವರ್ನ ನೋಡೋಣ ಅಂತ ಬಂದ್ರೆ ಅವಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ಲು ಸರ್. ಆಮೇಲೆ ಇನ್ನೇನ್ ಸರ್, ಮದುವೆ ಆದ್ಮೇಲೆ ಮಕ್ಕಳಾಯ್ತು. ಅವ್ರಿಗ? ಇಲ್ಲ, ನನಗೆ.
ಅದೇಂಗ್ರಿ ಅಲ್ಲ ನನ್ ಲವರ್ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಆಫೀಸ್ಗಳು ಓಪನ್ ಆಗೋಯ್ತು ಸರ್. ಲವ್ ಅಂತೀರಾ ಇಂತ ಕೆಲಸ ಮಾಡೋದ್ ತಪ್ಪಲ್ವಾ? ತಪ್ಪಲ್ವಾ ಸರ್? ಅದಕ್ಕೆ ನನ್ನ ಲವರ್ನ ಹುಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಮತ್ ನಿಮ್ಮನ್ ಮದ್ವೆ ಆಗಿದ್ ಹುಡುಗಿ ಕತೆ? ಅವಳು ಲವ್ ಮಾಡಿದ ಹುಡುಗನ ಹುಡ್ಕೊಂಡು ಹೋದ್ಲು ಸರ್. ನನ್ನ ಲವರ್ಗೆ ಡೈವರ್ಸ್ ಆಗಿರೋ ವಿಷಯ ಗೊತ್ತಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಓ ನಿಮ್ದು ಬಾರಿ ದೊಡ್ಡ ಕತೆ ಇದೆ ಬಿಡಿ. ಅದ್ ಸರಿ, ಇದ್ರಲ್ಲಿ ನಾನ್ ನಿಮ್ಗೆ ಏನ್ ಮಾಡ್ದೆ ಅನ್ನೋದೇ ಗೊತ್ತಾಗ್ಲಿಲ್ವೇ? ಮಿಲ್ಕು ಜೇನು ಮಿಕ್ಸ್ ಆಗೋ ತರ ನಾನು ಅವಳು ಮಿಕ್ಸ್ ಆಗೋ ಟೈಮಲ್ಲಿ ನೀವು ನಿಂಬೆನ್ ಬೀಜ ತರ ಬಂದು ಒಳಗೆ ಬಿದ್ದೋಗ್ಬಿಟ್ರೆ ಹಾಲು ಹೊಡೆದಾಗತ್ತೆ ಸರ್. ಜೇನುತುಪ್ಪ ಯೂಸ್ ಆಗಲ್ಲ ಸರ್. ಈ ಕಡೆ ನೆಕ್ಕಕ್ಕೂ ಆಗಲ್ಲ, ಆಮೇಲೆ ಮಿಕ್ಸ್ ಮಾಡಕ್ಕೂ ಆಗಲ್ಲ. ರೇ ಸ್ವಾಮಿ, ನೀವ್ ಹೇಳ್ತಿರೋದೇನು ನಾನು ಆಂಟಿನ್ ಲವ್ ಮಾಡ್ತಿದೀನಿ ಅಂತನಾ? ಹೌದು. ಇದೊಂದ್ ಬಾಕಿ ಇತ್ತು ನಮ್ ಲೈಫಲ್ಲಿ. ರೇ ನಿಮ್ ಹೆಸರೇನಂದ್ರಿ? ಮುಸ್ತಫಾ. ಬನ್ನಿ ಇಲ್ಲಿ. ಅಡ್ಜಸ್ಟ್ಮೆಂಟ್ ನಾನು ಒಪ್ಕೊಳ್ಳಲ್ಲ ಸರ್. ಬನ್ರಿ ರೇ. ಅಲ್ಲಿ ನೋಡಿ ಅಲ್ಲಿ ಆ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವಳು ನನ್ನ ಲವರ್. ನಾನ್ ಲವ್ ಮಾಡ್ತಿರೋದು ಅವಳನ್ನ, ಆಂಟಿನಲ್ಲ. ಆಂಟಿ ನೀವೇ ಇಟ್ಕೊಳ್ಳಿ. ಸರ್ ಎಂತ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಹಾರ್ಟ್ ಮೇಲೆ ಹೊಡೆದ್ಬಿಟ್ರಿ ಸರ್. ರೀ ಮುಸ್ತಫಾ, ನೀವು ಫೋಟೋಗ್ರಾಫರ್ ಅಲ್ವಾ? ಎಸ್ ಸರ್, ನಮ್ಮೂರಲ್ಲಿ ನಾನೇ ವರ್ಲ್ಡ್ ಫೇಮಸ್. ಬನ್ನಿ ಇಲ್ಲಿ. ಯಾ, ನಮ್ ಹುಡುಗಿದು ಒಳ್ಳೊಳ್ಳೆ ಫೋಟೋಸ್ ತೆಗೀರಿ. ಈಗ ಏಕಾಂತದಲ್ಲಿ ಇರ್ಬೇಕಾದ್ರೆ ಬೇಕಾಗುತ್ತೆ. ಕರೆಕ್ಟ್ ಆಗಿ ಸುಮತ್ತೀನಿ ನೋಡಿ. ಯಾಕೆ? ಫೋಟೋಸ್ ಏನಾದ್ರು ಚೆನ್ನಾಗಿ ತೆಗಿಲಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ ಹುಡುಗಿ ನೋಡ್ಸ್ಕೊಂಡು ಹೋಗ್ಬಿಡಿ. ಅಯ್ಯೋ, ಸೆಕೆಂಡ್ ಟೈಮ್ ಮಿಸ್ ಆಗ್ಬಿಡುತ್ತೆ. ಈಗಲೇ ಒಂದು ಫೋಟೋ ತೆಗೆದು ಬಿಡ್ಬೇಕು. ಅಲ್ಲವಾ ಚೆಕ್. ಕಲ್ಪು ಮುಸ್ತಫಾ ಏನ್ ಹೇಳೋ? ಅಯ್ಯ ಕಲ್ಪಿ, ನೆನಪಿಲ್ವಾ ನಾನು ಕೊಡಿಸಿದ್ದು ಕೊಲ್ಪಿ? ಕುಲ್ಫಿನ ನನ್ಗೆ ಎಷ್ಟೋ ಜನ ಕೊಡ್ಸಿದ್ದಾರೆ, ನನಗ್ ಜ್ಞಾಪಕ ಇಲ್ಲ. ಅಯ್ಯೋ ಕಲ್ಪು, ನಿನ್ಗೋಸ್ಕರನೇ ಕುಲ್ಫಿ ಕೊಡಿಸ್ಬೇಕಂತ ವಾಪಸ್ ಬಂದಿದ್ದೀನಿ. ಇನ್ಯಾರು ಕುಲ್ಫಿ ಕೊಡ್ಸ್ರು ನೀನ್ ತಿನ್ಬಾರ್ದು, ನಾನೇ ಕೊಡ್ಸ್ಬೇಕು. ಓಹೋ, 10 ವರ್ಷದಿಂದ ಕೊಡ್ಸ್ತಾನೆ ಇದ್ಯಾ. ಈಗ ಅದೇನ್ ಕೊಡ್ಸಿ ಅದೇನ್ ತಿನ್ಸ್ತೀಯೋ ತಿನ್ಸು. ತಿನ್ನಿಸ್ತೀನಿ. ಫಸ್ಟ್ ನಮ್ ಬಾಸ್ ಡೌದ್ ಒಂದ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಿನ್ನ ಕುಲ್ಫಿ ತಿನ್ನಿಸ್ತೀನಿ. ಅಲ್ಲವ ಚೆಕ್. ಏನ್ ಹೋಗ್ಬಿಟ್ರಪ್ಪ? ಓಕೆ ಇಲ್ಲೇ ಇದಾರೆ. ಗೊತ್ತಿಲ್ದಂಗೆ ಒಂದು ಫೋಟೋ ಇಟ್ಕೊಂಡ್ಬಿಡ್ಬೇಕು. ಅಯ್ಯೋ ಮಿಸ್ಸು, ಇಲ್ಲಿ ಇಟ್ಕೋಬೇಕು. ಅಯ್ಯೋ ಮಿಸ್ಸು, ಅಯ್ಯೋ ನನ್ನೊಂದು ತೆಗಿರಿ. ಸೈಡ್ ಮಾಮ, ನನ್ನೊಂದು ಫೋಟೋ ತೆಗಿರಿ. ಕಿತ್ತೋಗಿರೋ ಮುಖಕ್ಕೆ ಫೋಟೋ ಬೇರೆ ಕೇಳು. ಹೋಗು. ಮಿಸ್ ಆಗ್ಬಿಟ್ರಲ್ಲಪ್ಪ. ಇಲ್ಲಿದ್ದಾರೆ. ಪರ್ಮಿಷನ್ ತಗೊಂಡೇ ಫೋಟೋ ಇಟ್ಕೊಂಡ್ಬಿಡೋದು ಬೆಟ್ರು. ಬಸ್ ಸ್ಟ್ರೈಕು ಒಂದ ಎರಡ? ಸಾರಿ ಮೇಡಮ್, ಅದು ಏನಂದ್ರೆ ನೀವು ಒಂದು ಒಳ್ಳೆ ಪೋಸ್ ಕೊಟ್ಬಿಟ್ರೆ ಒಂದ್ ಒಳ್ಳೆ ಫೋಟೋ ಇಟ್ಕೊಂಡ್ಬಿಡ್ತೀನಿ. ನನ್ ಫೋಟೋ ಯಾಕೆ? ಅದು ನಿಮ್ಮ ಲವರು ಫೇಮಸ್ ಬಿಸ್ನೆಸ್ ಮನ್ ಶರತ್ ಅವ್ರು ಇದಾರಲ್ಲ, ಅವ್ರು ನಿಮ್ದೊಂದು ಬ್ಯೂಟಿಫುಲ್ ಫೋಟೋ ಇದೆ ಕೇಳಿದ್ದಾರೆ. ಶರತ್ ನಿನ್ ಲವರ? ವಾಟ್ ಎ ಜೋಕ್, ಬಟ್ ಸ್ಟಿಲ್ ಯು ಆರ್ ಲಕ್ಕಿ. ವೆರಿ ಲಕ್ಕಿ ಮೇಡಮ್. ಒಂದೇ ಒಂದು ಫೋಟೋ ಪ್ಲೀಸ್. ಅಯ್ಯೋ, ನೀವು ಫೋಟೋ ಕೊಡ್ಲಿಲ್ಲ ಅಂದ್ರೆ ನನ್ನ ಲವರ್ನ ಅವ್ನು ಹೊಡ್ಕೊಂಡು ಹೋಗ್ಬಿಡ್ತಾನಮ್ಮ. ಅಯ್ಯಮ್ಮ ಪ್ಲೀಸ್ ಮಾ, ಒಂದೇ ಒಂದು ಫೋಟೋ ಮಾ. ಈಗ ಶರತ್ ಎಲ್ಲಿದ್ದಾರೆ? ಎಲ್ಲೋದ್ಲು? ಎಂತಕ್ಕ ಗಡ್ಡೆ ಬಿಟ್ಟಿದ್ದು? ಏನ್ ಮಾಡೋದು, ಕೆಲಸ ಇಲ್ಲ. ಹೌದಾ ಮರೆ? ನಾನು ಹೇಳಿದ ಕಡೆ ಟ್ರೈ ಮಾಡ್ತೀಯಾ? ಅಲ್ವಾ, ಸ್ವಾತಿ ವಿಷಯದಲ್ಲಿ ಅನ್ಯಾಯವಾಗಿ ಹೇಳ್ತೀನಿ ಮಟ. ಸಾರಿ ಕೇಳ್ಬಿಡ್ಬೇಕು. ಸಂದೀಪ್, ಅಯ್ಯೋ ಸಂದೀಪ್ ಯಾಕಪ್ಪ ಇಲ್ಲಿಗೆ ಬಂದ? ಆಮೇಲೆ ಸಿಗ್ತೀನಿ ಮಗ. ಬಾಯ್ ಬಾಯ್ ಬಾಯ್.